ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಏಪ್ರಿಲ್ 30, 2026 ಗುರುವಾರ ಸುಮಾರು ಮಧ್ಯಾಹ್ನ 12:30ಕ್ಕೆ ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವ ನಡೆಯುತ್ತಿತ್ತು ಹಾಗೂ ಭಕ್ತಾದಿಗಳು ಭಜನೆ ಮಾಡುತ್ತಿದ್ದರು. ತುಂಬಾ ಚೆನ್ನಾಗಿತ್ತು ಮತ್ತು ದೇವಾಲಯದ ದರ್ಶನ ಕೂಡ ಮಾಡಿಸ್ತೇವೆ. ರಥೋತ್ಸವದ ನಂತರ ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷವಾದ ಮಹಾಮಂಗಳಾರತಿಯನ್ನು ಕೂಡ ತೋರಿಸ್ತೀವಿ. ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯಾಸರು ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ತುಂಬಾ ಚೆನ್ನಾಗಿದೆ ಅಲ್ಲ ರಥೋತ್ಸವ. ಮುಂದೆ ಭಕ್ತಾದಿಗಳು ನೃತ್ಯ ಮಾಡ್ತಾ ಭಜನೆ ಮಾಡ್ತಾ ಸಾಗ್ತಿದ್ದಾರೆ. ಹಿಂದೆ ರಥೋತ್ಸವ ಬರುತ್ತಿದೆ. ಸಾಗಿ ದೇವಸ್ಥಾನದ ರಸ್ತೆಯಲ್ಲಿ ಬರುತ್ತಿದೆ. ಬೆಳಗ್ಗೆ ದೇವಸ್ಥಾನದಿಂದ ಹೊರಟು ಪಕ್ಕದ ರೋಡ್ ಒಂದು ಸುತ್ತು ಬಂದು ಮತ್ತೆ ದೇವಸ್ಥಾನವನ್ನು ತಲುಪುತ್ತೆ. ನಾನು ಗೌರಿ ಗಣೇಶ ಮೂವರು ಹೋಗಿದ್ವಿ. ತುಂಬಾ ಚೆನ್ನಾಯಿತು ಹಾಗೂ ಆ ಸ್ವಾಮಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಅದು ಕೂಡ ತೋರಿಸ್ತೀವಿ. ದೇವಾಲಯ ದರ್ಶನ ಕೂಡ ಮಾಡಿಸ್ತೀವಿ. ಇಂದು ನರಸಿಂಹಸ್ವಾಮಿಯ ಜನ್ಮ ದಿನೋತ್ಸವ. ವಿಶೇಷವಾಗಿ ನರಸಿಂಹಸ್ವಾಮಿ ದೇವಾಲಯಗಳೆಲ್ಲ ಕಡೆಯೂ ವಿಶೇಷವಾದ ಅಭಿಷೇಕ, ಅಲಂಕಾರ, ರಥೋತ್ಸವಗಳ ಇತ್ಯಾದಿಗಳ ಕಾರ್ಯಕ್ರಮಗಳು ನಡೆಯುತ್ತಿರುತ್ತದೆ. ನೀವು ಇಂದು ಯಾವ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಿ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಿದ್ದಾರೆ. ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ಮೇಡಮ್ ಸ್ವಲ್ಪ ದಾರಿ ಬಿಡಬೇಕು. ನೀವು ಹಾಕೋ. ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಾರಾಜ್ ಇನ್ನೇನು ಊರಲ್ಲೇ ಇಲ್ಲ.
ಈ ಕಡೆ ಬಾ. ಕೇಳಿಸ್ತಿಲ್ಲ ಇರೋ श्री रामचंद्र की जय। ಈಗ ರಥೋತ್ಸವ ಕಾರ್ಯಕ್ರಮಗಳೆಲ್ಲ ಮುಗಿದಿದೆ. ಉತ್ಸವ ಮೂರ್ತಿನ ದೇವಾಲಯದ ಒಳಗೆ ಕರೆದೊಯ್ದಿದ್ದರು. ಬನ್ನಿ ಒಳಗಡೆ ಹೋಗಿ ಆ ಸ್ವಾಮಿಯ ದರ್ಶನ ಮಾಡಿಕೊಳ್ಳೋಣ. ಎಷ್ಟು ಚೆನ್ನಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅಲಂಕಾರ ಮಾಡಿದ್ದಾರೆ. ಅತ್ಯಧಿಕ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಮಹಾಮಂಗಳಾರತಿ ಕೂಡ ತೋರಿಸ್ತೀವಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಭದ್ರನ್ ಮೃತ್ಯೋರ್ನಮಾಮ್ಯಹಂ. ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ವಿಶೇಷವಾದ ಮಹಾಮಂಗಳಾರತಿ ಸ್ವಾಮಿಯನ್ನು
ತುಂಬಾ ಚೆನ್ನಾಗಿತ್ತಲ್ಲ ಸ್ವಾಮಿಯ ಮಹಾಮಂಗಳಾರತಿ ರಥೋತ್ಸವ ಎಲ್ಲ ನೋಡಿದ್ರಲ್ಲ. ಸೊ ಈಗ ದರ್ಶನಕ್ಕೆ ಹೋಗಿದ್ವಿ, ಹತ್ತಿರದಿಂದ ಸ್ವಾಮಿಯ ದರ್ಶನ ಮಾಡ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಂಡ್ವಿ. ಸೊ ನಾನು ಗೌರಿ ದರ್ಶನ ಮಾಡ್ಕೊಂಡು ಹಾಗೂ ಮಂತ್ರಾಕ್ಷತೆ ಮತ್ತು ತೀರ್ಥವನ್ನು ನೀಡುತ್ತಿದ್ದರು, ಅದನ್ನು ಕೂಡ ಸ್ವೀಕರಿಸಿದ್ವಿ. ಸ್ವಾಮಿಗೆ ಅಭಿಷೇಕ ಮಾಡಿದ ಪಂಚಾಮೃತ ಕೂಡ ಸುಮಾರು ಬೆಳಗ್ಗೆ 10 ಗಂಟೆಯಿಂದ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ನೀಡ್ತಿದ್ರು, ಅದು ಕೂಡ ತಗೊಂಡ್ವಿ ಪ್ರಸಾದನ ಅಭಿಷೇಕದ್ದು. ಪನ್ನಗಾಧಿಪತಿ ದೇವ ಅನಂತ ನಾಮಂತಹ ನಿತ್ಯಂ ನಾಗರಾಜ ನಮೋಸ್ತುತೆ. ನಾಗನ ಸನ್ನಿಧಿ. ಸೊ ಈಗ ಗಣೇಶನಿಗೆ ನಾನೇ ವಿಡಿಯೋ ತೆಗಿತಿದ್ದೀನಿ, ಆಗಲಿಂದ ಗಣೇಶನೇ ತೆಗಿತಿದ್ದ. ನೀವೇನಾದರೂ ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳಗ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.